ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ನಿಮ್ಮ ಪಾರ್ಟ್ನರ್ ಎನರ್ಜಿಯನ್ನು ನೋಡೋದಾದರೆ ಕಂಪ್ಲೀಷನ್, ಮಿಸ್ಸಿಂಗ್ ಯು ಎನರ್ಜಿ ಇದೆ. ನಿಮ್ಮ ಪಾರ್ಟ್ನರ್ ತುಂಬ ಬೇಗ ಬೇರೆಯವರ ಮಾತನ್ನು ಕೇಳುವ ವ್ಯಕ್ತಿ ಕೂಡ ಆಗಿರ್ಬೋದು. ಯಾವುದಾದ್ರೂ ಕೆಲಸ ಮಾಡೋದಕ್ಕೆ ಮೊದಲು ಅವರು ಯಾವಾಗಲೂ ತುಂಬ ಹುಡುಕ್ತಾರೆ, ಯಾವ ರೀತಿ, ಏನು, ಹೇಗೆ ಅಂತ. ನಾನು ಸರಿಯಾದದ್ದು ಮಾಡ್ತಾ ಇದ್ದೀನಾ ಅಲ್ವಾ ಅನ್ನೋ ಕನ್ಫರ್ಮೇಷನ್ ಅವರಿಗೆ ಬೇಕಾಗಿರುತ್ತೆ. ಹಾಗಾಗಿ ಇದು ಅವರ ಎನರ್ಜಿ ಕೂಡ ಆಗಿರ್ಬೋದು. ಈ ಪರ್ಸನ್ ತುಂಬ ಇಮ್ಮೆಚ್ಯೂರ್ ಕೂಡ ಆಗಿರ್ಬೋದು. ಆದರೆ ಈ ಟೈಮ್ನಲ್ಲಿ ಅವರು ನಿಮ್ಮ ಜೊತೆ ಪ್ರಾಪರ್ ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ ಅಂದರೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಇದ್ದರೆ ಅದರಿಂದ ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಅರ್ಥ ಇಲ್ಲ. ಈ ಪರ್ಸನ್ ನಿಜವಾಗ್ಲೂ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಬಹಳ ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಅಬ್ಸೆಷನ್ ಕೂಡ ತುಂಬ ಜಾಸ್ತಿ ಇದೆ. ಪೊಸೆಸಿವ್ ಫೀಲಿಂಗ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಬಹುಶಃ ಅವರು ಇಷ್ಟು ಲವ್ ಅನ್ನು ಇನ್ಯಾರಿಗೂ ಫೀಲ್ ಮಾಡಿರೋದಿಲ್ಲ. ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇರುವಷ್ಟು ಡೀಪ್ ಲವ್ ಅವರನ್ನು ಯಾರೂ ಫೀಲ್ ಮಾಡಿಸಿರೋದಿಲ್ಲ. ನಿಮ್ಮ ಜೊತೆ ಅವರು ಫೀಲ್ ಮಾಡೋದು ಇದಕ್ಕೂ ಮುಂಚೆ ಯಾರ ಜೊತೆಗೂ ಫೀಲ್ ಮಾಡದೇ ಇರುವಂತಹ ಒಂದು ಫೀಲಿಂಗ್ಸ್ ಅವರ ಎನರ್ಜಿಯಲ್ಲಿದೆ ಇದು. ಆದರೆ ಈ ಸಮಯದಲ್ಲಿ ನೀವು ಇಬ್ಬರು ಸಂಪೂರ್ಣವಾಗಿ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಇರ್ಬೋದು. ತುಂಬ ಜನರಿಗೆ ಇದೇ ಸಿಚುವೇಶನ್ ಇರ್ಬೋದು. ಈ ಪರ್ಸನ್ ನಿಮ್ಮನ್ನು ಯಾವುದಾದ್ರೂ ಒಂದು ವಿಷಯದಲ್ಲಿ ಚೀಟ್ ಮಾಡಿರ್ಬೋದು, ಸುಳ್ಳು ಹೇಳಿರ್ಬೋದು, ಒಂದು ದಿನ ಸಡನ್ನಾಗಿ ಕಮ್ಯುನಿಕೇಷನನ್ನು ನಿಲ್ಲಿಸಿರ್ಬೋದು. ಯಾವ ಕ್ಲಾರಿಫಿಕೇಷನ್ ಇಲ್ಲ, ಯಾವ ಎಕ್ಸ್ಪ್ಲನೇಷನ್ ಕೂಡ ಸಿಕ್ಕಿರದೇ ಇರ್ಬೋದು. ನಿಮಗೆ ಯಾಕೆ ಹೀಗೆ ಮಾಡಿದ್ರು ಅನ್ನೋ ಉತ್ತರ ನಿಮಗೆ ಸಿಕ್ಕಿರದೇ ಇರ್ಬೋದು. ಈ ರೀತಿಯ ಎನರ್ಜಿ ಕೂಡ ಇದೆ. ಕರೆಂಟ್ ಫೀಲಿಂಗ್ಸ್ ಎನರ್ಜಿ. ಈ ವ್ಯಕ್ತಿಗೆ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಥವಾ ಓವರ್ ಥಿಂಕಿಂಗ್ ಕೂಡ ಕಾರಣ ಆಗಿರ್ಬೋದು. ಯಾಕೆಂದರೆ ರಿಯಾಲಿಟಿ ಇಗ್ನೋರಿಂಗ್ ಎನರ್ಜಿ. ಪಾಸ್ಟ್ನಲ್ಲಿ ಈ ಪರ್ಸನ್ ರಿಯಾಲಿಟಿಯನ್ನು ನೋಡೋದಕ್ಕೆ ಇಷ್ಟಪಡದೇ ಇರ್ಬೋದು, ಸತ್ಯವನ್ನು ಫೇಸ್ ಮಾಡೋದಕ್ಕೆ ಇಷ್ಟಪಡದೇ ಇರ್ಬೋದು. ಅವರಿಗೆ ರಿಯಾಲಿಟಿ ತುಂಬ ಕಹಿ ಅಂತ ಅನಿಸಿರ್ಬೋದು. ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಸಿದ್ಧರಿಲ್ಲದ ರೀತಿ ಬಿಹೇವ್ ಮಾಡಿರ್ಬೋದು. ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರೋ ರೀತಿ ಬಿಹೇವ್ ಮಾಡಿರ್ಬೋದು. ಸತ್ಯ ಅವರ ಮುಂದೆ ಬಂದರೂ ಕೂಡ ಅದನ್ನು ಡಿನೇ ಮಾಡುವಂತಹ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡಿರ್ಬೋದು. ಅದು ಯಾವುದೇ ವಿಷಯ ಆಗಿರ್ಬೋದು, ಸಣ್ಣ ಪುಟ್ಟ ವಿಷಯ ಆಗಿರ್ಬೋದು. ಸೊ ಅವರು ಹೊರಗಿನ ಮಾತುಗಳನ್ನು ಜಾಸ್ತಿ ನಂಬಿರಬಹುದು. ತಾವು ಸ್ವತಃ ನೋಡ್ತಾ ಇರೋ ಸತ್ಯವನ್ನು ಬಿಲೀವ್ ಮಾಡ್ತಾ ಇಲ್ಲ, ಆ ರೀತಿ ಅವರು ಬಿಹೇವ್ ಮಾಡಿರಬಹುದು. ಅವರ ಮೈಂಡನ್ನು ಯೂಸ್ ಮಾಡದೆ ಅವರ ಕಣ್ಣುಗಳನ್ನು ಮುಚ್ಕೊಂಡು ಆದರೆ ಕಿವಿಗಳು ತೆರೆದಿರೋ ರೀತಿ, ಅಂದರೆ ಯಾರು ಏನು ಹೇಳ್ತಿದ್ದಾರೆ, ಏನು ಕೇಳಿಸ್ತಾ ಇದೆ, ಅವರು ಅದನ್ನು ಬಿಲೀವ್ ಮಾಡಿರಬಹುದು. ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ಇವರು ಸತ್ಯವನ್ನು ಇಗ್ನೋರ್ ಮಾಡಿರಬಹುದು. ಬಟ್ ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಿಮ್ಮ ಕಡೆಗೆ ಹೇಗೆ ಬರಬೇಕು ಅನ್ನೋದೇ ಅವರಿಗೆ ಅರ್ಥ ಆಗ್ತಾ ಇಲ್ಲ. ತುಂಬ ಹೆಲ್ಪ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಬರಬೇಕು ಅನ್ನೋ ಆಸೆ ಇದೆ, ಫೀಲಿಂಗ್ ಸ್ಟ್ರಾಂಗ್ ಆಗಿದೆ. ಆದರೆ ನಿಮ್ಮ ಕಡೆಗೆ ಬರದಂತೆ ಅವರನ್ನೇ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನಾನು ಅವರ ಬಗ್ಗೆ ಯೋಚನೆ ಮಾಡಬಾರ್ದು, ನಾನು ಅವ್ರ ಹತ್ರ ಹೋಗಬಾರ್ದು ಅಂತ ಅವರನ್ನು ಫೋರ್ಸ್ ಮಾಡ್ತಾ ಇದ್ದಾರೆ. ಸೊ ಇದು ಅವರ ಕರೆಂಟ್ ಎನರ್ಜಿ. ಡಿವೈನ್ ಕನೆಕ್ಷನ್, ಪೊಟೆನ್ಷಿಯಲ್ ಎನರ್ಜಿ. ಈ ಕನೆಕ್ಷನ್ನಲ್ಲಿ ಇನ್ನೂ ತುಂಬ ಪೊಟೆನ್ಷಿಯಲ್ ಇದೆ. ನೀವು ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಎನರ್ಜಿ ಕೂಡ ಆಗಿರ್ಬೋದು. ಇದು ಡಿವೈನ್ ಕನೆಕ್ಷನ್ ಕೂಡ ಆಗಿರ್ಬೋದು. ಅಂದರೆ ನಿಮ್ಮಿಬ್ಬರನ್ನು ಎಷ್ಟೇ ದೂರ ಮಾಡೋದಕ್ಕೆ ಯಾರೇ ಪ್ರಯತ್ನ ಪಟ್ಟರೂ ಕೂಡ ಅದು ಅಷ್ಟು ಸುಲಭ ಆಗೋದಿಲ್ಲ. ಯಾಕೆಂದರೆ ನೀವಿಬ್ಬರು ತುಂಬ ಡೀಪ್ ಆಗಿರುವ ಬಾಂಡಿಂಗಲ್ಲಿದ್ದೀರಾ. ಈ ಕನೆಕ್ಷನ್ನಲ್ಲಿ ಈಗ ಏನೇ ನಡೀತಾ ಇರಲಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಗ್ಯಾಪ್ ಅನ್ನೋದು ಬಂದಿರಲಿ, ಯಾರೇ ಮೈಂಡ್ ಗೇಮ್ಸ್ ಆಡ್ತಾ ಇರಲಿ, ಅವುಗಳು ಪರ್ಮನೆಂಟ್ ಸಪ್ರೇಷನ್ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನಿಮ್ಮಿಬ್ಬರ ಬಾಂಡ್ ತುಂಬ ಡೀಪ್ ಆಗಿದೆ.
ಸೆಲ್ಫ್ ಇಂಪ್ರೂವ್ಮೆಂಟ್ ಎನರ್ಜಿ. ಇವತ್ತು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಒಂಟಿಯಾಗಿ ಕೂತು ನಿಮ್ಮ ಬಗ್ಗೆ ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ ಮನಸ್ಸಿನಲ್ಲಿ. ಈ ಪರ್ಸನ್ಗೆ ಇನ್ನರ್ ವರ್ಕ್ ಮಾಡುವ ಅಗತ್ಯ ತುಂಬ ಕಾಣಿಸ್ತಾ ಇದೆ. ಅವರ ಮೇಲೆ ಕೆಲಸ ಮಾಡಬೇಕಾದ ಸಮಯ ಬಂದಿದೆ. ಸೆಲ್ಫ್ ಇಂಪ್ರೂವ್ಮೆಂಟ್ ತುಂಬ ಅಗತ್ಯ ಆಗಿದೆ. ಈ ಪರ್ಸನ್ ಮನಸ್ಸಿನ ಒಳಗಡೆ ಕರೇಜ್ ಕೊರತೆ ಇದೆ, ಧೈರ್ಯದ ಕೊರತೆ ಇದೆ, ಕಾನ್ಫಿಡೆನ್ಸ್ ಕೊರತೆ ಇದೆ. ಅವರ ಮೇಲೆ ಟ್ರಸ್ಟ್ ಕೂಡ ಕಡಿಮೆ ಇದೆ. ಅವರು ಅವರನ್ನು ಇಂಪ್ರೂವ್ ಮಾಡಿಕೊಳ್ಳುವವರೆಗೂ ಈ ಕನೆಕ್ಷನ್ನಲ್ಲಿ ದೊಡ್ಡ ಚೇಂಜ್ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಈ ಪರ್ಸನ್ ಅವರ ಸೆಲ್ಫ್ ಎಸ್ಟೀಮ್ ಮೇಲೆ ವರ್ಕ್ ಮಾಡಬೇಕಾಗಿದೆ. ತಮ್ಮ ಸ್ಟ್ರೆಂತನ್ನು ಬಿಲ್ಡ್ ಮಾಡ್ಕೊಳ್ಬೇಕು. ಅವರು ಅವರನ್ನು ಹೀಲ್ ಮಾಡ್ಕೊಳ್ಬೇಕು. ಅಲ್ಲಿವರೆಗೆ ಸಿಚುವೇಶನ್ ಹೆಚ್ಚು ಮೂವ್ ಆಗೋದಿಲ್ಲ. ಬಟ್ ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನೀವು ತುಂಬ ಸ್ಮಾರ್ಟ್ ಪರ್ಸನ್ ಆಗಿದ್ರಿ. ಸ್ಟ್ರೈಟ್ ಫಾರ್ವರ್ಡ್ ನೇಚರ್ ಹೊಂದಿದ್ದೀರಾ. ಯಾವ ಫೀಲಿಂಗ್ಸ್ ಬಂದರೂ ಕೂಡ ಡೈರೆಕ್ಟಾಗಿ ಹೇಳ್ತೀರಾ. ಎಮೋಷನ್ಸ್ಗಳಲ್ಲಿ ಸುಲಭವಾಗಿ ಫ್ಲೋ ಆಗುವ ವ್ಯಕ್ತಿ ಅಲ್ಲ. ಪ್ರಾಕ್ಟಿಕಲ್ ಥಿಂಕಿಂಗ್ ಹೆಚ್ಚಿದೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಇದು. ಯಾರಾದರೂ ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅಥವಾ ಮೈಂಡ್ ಗೇಮ್ಸ್ ಆಡಿದ್ರೆ ನೀವು ಅದನ್ನು ಬೇಗ ಗುರುತಿಸ್ತೀರಾ. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ನಿಮ್ಮ ಹೃದಯದ ಮಾತು, ನಿಮ್ಮ ಮನಸ್ಸಿನ ಮಾತು, ನಿಮ್ಮ ಇನ್ನರ್ ಗೈಡೆನ್ಸ್ ಏನಿದೆ ನಿಮ್ಮನ್ನು ಸರಿಯಾದ ಡೈರೆಕ್ಷನ್ಗೆ ತಗೊಂಡು ಹೋಗುತ್ತೆ. ನೀವು ಪ್ರಾಕ್ಟಿಕಲ್ ಡಿಸಿಷನ್ಸ್ ತಗೊಳ್ತೀರಾ. ಆದರೆ ನಿಮ್ಮ ಪಾರ್ಟ್ನರ್ ಹಾಗಲ್ಲ. ಅವರು ತುಂಬ ಇಮ್ಮೆಚ್ಯೂರ್ ಆಗಿರ್ಬೋದು ಅಥವಾ ಎಮೋಷನ್ಸ್ಗಳಲ್ಲಿ ಬೇಗ ಫ್ಲೋ ಆಗಬಹುದು, ಇನ್ಫ್ಲೂಯೆನ್ಸ್ಗೆ ಬೇಗ ಒಳಗಾಗ್ಬೋದು. ಯಾರಾದರೂ ಅವರ ಎಮೋಷನ್ಸ್ಗಳನ್ನು ಟಾರ್ಗೆಟ್ ಮಾಡಿದ್ರೆ ಅವರು ಸುಲಭವಾಗಿ ಇಂಪ್ಯಾಕ್ಟ್ ಕೂಡ ಆಗ್ಬೋದು. ಅವರ ವೀಕ್ ಪಾಯಿಂಟ್ ಕೂಡ ಅದೇ. ಅವರು ನಿಮ್ಮ ಮೇಲೆ ಟ್ರಸ್ಟ್ ಇಶ್ಯೂಸ್ ತೋರಿಸ್ಬೋದು, ಆದರೆ ಟ್ರಸ್ಟ್ ಇಶ್ಯೂಸ್ ತೋರಿಸ್ಬೇಕಾದ ಜನರ ಮೇಲೆ ತೋರಿಸೋದಿಲ್ಲ. ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಹೇಳುವ ಮಾತುಗಳನ್ನು ಬೇಗ ಬಿಲೀವ್ ಮಾಡ್ತಾರೆ. ಹೊರಗಿನವರ ಮಾತಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದು, ಇದೇ ಅವರ ಮೆಂಟಾಲಿಟಿ ಆಗಿರ್ಬೋದು. ಆಬ್ಸೆನ್ಸ್ ಎನರ್ಜಿ. ನೀವು ದೂರ ಆಗಿರುವಾಗ ಈ ಪರ್ಸನ್ ಮನಸ್ಸಿನ ಒಳಗಡೆಯಿಂದ ತುಂಬ ಎಮೋಷ್ನಲ್ ಆಗಿರ್ತಾರೆ. ಅಂದರೆ ಆ ಸೈಡ್ನವರು ನಿಮಗೆ ತೋರಿಸೋದಿಲ್ಲ, ಆದರೆ ಅವರೊಳಗೆ ತುಂಬ ಪೇಯ್ನ್ ಇದೆ. ಅವರು ತುಂಬ ಲೋನ್ಲಿನೆಸ್ ಫೀಲ್ ಮಾಡ್ತಾರೆ, ನಿಮ್ಮನ್ನು ಮಿಸ್ ಮಾಡ್ತಾರೆ, ಎಮೋಷ್ನಲ್ ಬ್ರೇಕ್ ಡೌನ್ ಕೂಡ ಫೇಸ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ತುಂಬ ಬ್ಯಾಡ್ಲಿ ಮಿಸ್ ಮಾಡ್ತಾ ಇದ್ದಾರೆ. ಈ ನೋ ಕಾಂಟ್ಯಾಕ್ಟ್ ಮತ್ತು ಸೆಪ್ರೇಷನ್ ಮುಗಿಬೇಕು ಅಂತ ಬಯಸ್ತಾ ಇದ್ದಾರೆ. ರಿಯೂನಿಯನ್ ಬೇಕು ಅಂತ ಬಯಸ್ತಾ ಇದ್ದಾರೆ. ಸೊ ಇದು ಅವರ ರಿಯಲ್ ಸೈಡ್. ಆದರೆ ಅದನ್ನು ಅವರು ಹೈಡ್ ಮಾಡ್ತಾ ಇದ್ದಾರೆ. ಅವರ ಒಂದು ಕಂಫರ್ಟ್ ಝೋನ್ನಿಂದ ಹೊರಗಡೆ ಬರೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ತುಂಬ ಲಿಮಿಟೆಡ್ ಮೈಂಡ್ಸೆಟ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಂದೇ ಸರ್ಕಲ್ ಒಳಗಡೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಲೋ ಆಗಿದೆ. ಯಾವ ಆ್ಯಕ್ಷನ್ ತಗೊಳ್ಬೇಕಾದ್ರೂ ಕರೇಜ್ ಬೇಕಾಗಿದೆ. ರಿಸ್ಕ್ ಸ್ಯಾಕ್ರಿಫೈಸ್ ಎನರ್ಜಿ. ನಿಮ್ಮ ಕಡೆಗೆ ಬರಬೇಕಾದ್ರೆ ಈ ಪರ್ಸನ್ ಯಾವುದಾದ್ರೂ ದೊಡ್ಡ ರಿಸ್ಕ್ ತಗೊಳ್ಬೇಕಾಗಬಹುದು. ಯಾರು ಅವರನ್ನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಹೋಗಬೇಕಾಗಿರ್ಬೋದು, ಅಥವಾ ಫ್ಯಾಮಿಲಿಗೆ ಇಷ್ಟ ಇಲ್ಲದೆ ಇದ್ದರೆ, ಅಥವಾ ಫ್ರೆಂಡ್ಸ್ ಅಥವಾ ಸಿಚುವೇಶನ್ ಅಡ್ಡ ಇದ್ದರೆ ಅದರ ವಿರುದ್ಧ ಹೋಗಬೇಕಾಗಿರಬಹುದು. ಆ ಮಟ್ಟದ ಕರೇಜ್ ಈಗ ಅವರಲ್ಲಿ ಇಲ್ಲ. ಆದರೆ ಈ ವ್ಯಕ್ತಿಯ ಮನಸ್ಸಿನಲ್ಲಿ ರಿಯಲೈಸೇಷನ್ ಅನ್ನೋದು ಬರ್ತಾ ಇದೆ. ಸ್ಟ್ಯಾಂಡ್ ತಗೊಳ್ಳುವ ಸ್ಟ್ರೆಂತ್ ಅನ್ನೋದು ಬರ್ತಾ ಇದೆ. ಈ ರಿಲೇಷನ್ಶಿಪ್ಪನ್ನು ಎಷ್ಟು ಇಗ್ನೋರ್ ಮಾಡಿದ್ದಾರೆ, ಎಷ್ಟು ನೆಗ್ಲೆಕ್ಟ್ ಮಾಡಿದ್ದಾರೆ, ಅಷ್ಟೇ ದೊಡ್ಡ ಲೆಸನ್ಸ್ ಅವರನ್ನು ಕಾಯ್ತಾ ಇದೆ. ನಿಮ್ಮ ಕಡೆಗೆ ಬರಬೇಕಾದ್ರೆ ಏನನ್ನಾದರೂ ರಿಲೀಸ್ ಮಾಡಲೇಬೇಕು. ಕೆಲವು ಪೀಪಲ್ ಆಗಿರ್ಬೋದು, ಕೆಲವು ಟಾಕ್ಸಿಕ್ ಇನ್ಫ್ಲೂಯೆನ್ಸಸ್ ಆಗಿರ್ಬೋದು, ಅಥವಾ ಅವರ ಈಗೋ ಕೂಡ ಆಗಿರ್ಬೋದು, ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು, ಅವರ ಆ್ಯಟಿಟ್ಯೂಡ್ ಆಗಿರ್ಬೋದು, ಪ್ರೈಡ್ ಆಗಿರ್ಬೋದು, ಏನನ್ನಾದರೂ ಬಿಡದೆ ನಿಮ್ಮ ಕಡೆಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಸತ್ಯವನ್ನು ಅವರು ಅಂಡರ್ಸ್ಟ್ಯಾಂಡ್ ಮಾಡಲೇಬೇಕು. ಅವೇಕ್ನಿಂಗ್ ಜಸ್ಟಿಸ್ ಎನರ್ಜಿ. ಅವರ ಮನಸ್ಸಿನಲ್ಲಿ ಫೀಲ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಜೊತೆ ಫೇರ್ ಆಗಿ ನಡ್ಕೊಳ್ಳಿಲ್ಲ ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ನಿಮಗೆ ಜಸ್ಟಿಸ್ ಕೊಡಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವರು ಅವರ ತಪ್ಪುಗಳನ್ನು ಅಕ್ಸೆಪ್ಟ್ ಮಾಡುವಂತಹ ಎನರ್ಜಿ ಇದೆ. ಸೆಲ್ಫ್ ಜರ್ನಿ ಮೂಲಕ ಹೋಗ್ತಾ ಇರುವ ರೀತಿ ಕಾಣಿಸ್ತಾ ಇದೆ. ಈ ಜರ್ನಿ ಅವರನ್ನು ಚೇಂಜ್ ಮಾಡುತ್ತೆ. ಈ ಜರ್ನಿಯಲ್ಲಿ ಈಗ ನಿಮ್ಮ ರೋಲ್ ಅನ್ನೋದು ಇರೋದಿಲ್ಲ. ಇದು ಅವರೇ ಸ್ವತಃ ಕಂಪ್ಲೀಟ್ ಮಾಡಬೇಕಾಗಿರುವಂತಹ ಜರ್ನಿ. ಒಂಟಿಯಾಗಿ ಕೂತು ರಿಫ್ಲೆಕ್ಟ್ ಮಾಡಿದಾಗ ಅವರಿಗೆ ಸತ್ಯ ಏನು ಅನ್ನೋದು ಅರ್ಥ ಆಗುತ್ತೆ. ನಿಮ್ಮ ಜೊತೆ ಜಸ್ಟಿಸ್ ಮಾಡಬೇಕು ಅನ್ನೋ ಡಿಸಿಷನ್ ಬರುತ್ತೆ. ಚೂಸಿಂಗ್ ಯು ಎನರ್ಜಿ. ಈ ವ್ಯಕ್ತಿ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಚೂಸ್ ಮಾಡಬಹುದು. ಇಲ್ಲಿಯವರೆಗೆ ಅವರು ನಿಮ್ಮ ಬಗ್ಗೆ ಪ್ರಿಯಾರಿಟಿಯನ್ನು ಕೊಡದೇ ಇದ್ದರೆ, ಅಂದರೆ ತುಂಬ ಜನರ ರಿಲೇಷನ್ಶಿಪ್ಪಲ್ಲಿ ಅವರು ನಿಮ್ಮನ್ನು ಇಗ್ನೋರ್ ಮಾಡಿದರೆ, ಕಮಿಟ್ಮೆಂಟ್ ಅನ್ನೋದು ಸಿಗದೇ ಇದ್ದರೆ, ಸ್ಟೆಬಿಲಿಟಿ ಅನ್ನೋದು ಸಿಗದೇ ಇದ್ದರೆ, ನೀವು ಯಾವಾಗಲೂ ರಿಲೇಷನ್ಶಿಪ್ಗೆ ತುಂಬ ಎಫರ್ಟ್ ಹಾಕ್ತಾ ಇದ್ದರೆ, ಆದರೆ ರಿಟರ್ನ್ ಅದೇ ಎಫರ್ಟ್ ನಿಮಗೆ ಸಿಗದೇ ಇದ್ದರೆ, ಈ ವ್ಯಕ್ತಿ ಕೂಡ ಎಫರ್ಟ್ ಹಾಕುವ ಎನರ್ಜಿ ಇದೆ. ಮುಂದೆ ನಿಮ್ಮನ್ನು
ಚಾಯ್ಸ್ ಥರ ನೋಡೋದಕ್ಕೆ ಶುರು ಮಾಡ್ತಾರೆ. ಅವರ ಮೈಂಡ್ನಲ್ಲಿ ನಿಧಾನವಾಗಿ ಒಂದು ರಿಯಲೈಸೇಷನ್ ಬರ್ತಾ ಇದೆ, ನಾನು ದೂರ ಮಾಡ್ಕೊಳ್ತಾ ಇರುವಂತಹ ಪರ್ಸನ್ ಸಾಮಾನ್ಯ ಪರ್ಸನ್ ಅಲ್ಲ, ನನ್ನ ಲೈಫ್ನಲ್ಲಿ ನಿಜವಾಗ್ಲೂ ವ್ಯಾಲ್ಯೂ ಇದ್ದ ಪರ್ಸನ್ ಇವರು ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ಈ ರಿಯಲೈಸೇಷನ್ ಅವ್ರಿಗೆ ಒಂದೇ ದಿನದಲ್ಲಿ ಬರೋದಿಲ್ಲ. ನಿಮ್ಮ ಆ್ಯಬ್ಸೆನ್ಸ್, ನಿಮ್ಮ ಸೈಲೆನ್ಸ್, ನಿಮ್ಮ ಡಿಸ್ಟೆನ್ಸ್ ಇದೆಲ್ಲ ಸೇರಿ ಅವರಿಗೆ ಈ ಲೆಸನನ್ನು ಕಲಿಸ್ತಾ ಇದೆ. ಡೇ ಡ್ರೀಮಿಂಗ್, ಮಿಸ್ಸಿಂಗ್ ಎನರ್ಜಿ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಡೇ ಡ್ರೀಮ್ ಮಾಡ್ತಾ ಇರ್ಬೋದು. ಹೊರಗಡೆ ನೋಡಿದ್ರೆ ನಾರ್ಮಲ್ ಆಗಿ ಕಾಣ್ತಾ ಇದ್ದಾರೆ, ಆದರೆ ಮನಸ್ಸಿನ ಒಳಗಡೆ ಅವರ ಮೈಂಡ್ನಲ್ಲಿ ನೀವು ರಿಪೀಟೆಡ್ ಆಗಿ ಓಡ್ತಾ ಇದ್ದೀರಾ. ಕೆಲಸ ಮಾಡ್ತಾ ಇರಬೇಕಾದ್ರೆ, ಒಂಟಿಯಾಗಿ ಕೂತಿರ್ಬೇಕಾದ್ರೆ, ರಾತ್ರಿ ಮಲಗುವ ಮುನ್ನ ನಿಮ್ಮ ಮೆಮೊರೀಸ್ ಬರ್ತಾ ಇದೆ, ನಿಮ್ಮ ವಾಯ್ಸ್ ನೆನಪಾಗ್ತಾ ಇದೆ, ನಿಮ್ಮ ಸ್ಮೈಲ್ ನೆನಪಾಗ್ತಾ ಇದೆ, ನಿಮ್ಮ ಜೊತೆ ನಡೆದ ಕಾನ್ವರ್ಜೇಷನ್ಸ್ ನೆನಪಾಗ್ತಾ ಇದೆ. ಅವರಿಗೆ ಪೀಸ್ ಕೊಡುವ ಕೆಲವು ಮೂಮೆಂಟ್ಸ್ ಇದ್ದರೆ ಅವುಗಳಲ್ಲಿ ಬಹುಪಾಲು ನಿಮ್ಮ ಮೆಮೊರೀಸ್ ಇದೆ. ಬಟ್ ಅವರು ರಿಯಾಲಿಟಿಗೆ ಬಂದಾಗ ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ಹರ್ಟ್ ಮಾಡ್ತಾ ಇದೆ. ಯುವರ್ ಗ್ರೋತ್ ಈಸ್ ಟ್ರಿಗರಿಂಗ್ ದೆಮ್. ಇಲ್ಲಿ ತುಂಬ ಡೀಪ್ ಎನರ್ಜಿ. ಈ ಪರ್ಸನ್ ನಿಮಗೆ ಚೇಂಜ್ ಆಗಿರೋದನ್ನು ನೋಟಿಸ್ ಮಾಡ್ತಾ ಇದ್ದಾರೆ. ಮೊದಲು ನೀವು ರಿಲೇಷನ್ಶಿಪ್ಪಲ್ಲಿ ಸಂಪೂರ್ಣವಾಗಿ ಲಾಸ್ಟ್ ಆಗಿರ್ಬೋದು, ತುಂಬ ಎಫರ್ಟ್ ಆಗ್ತಾ ಇರ್ಬೋದು, ನಿಮ್ಮ ವರ್ಡ್ ಅವರ ಸುತ್ತಲೇ ತಿರುಗ್ತಾ ಇತ್ತು. ಅವರು ಮೆಸೇಜ್ ಮಾಡ್ತಾರಾ, ಕಾಲ್ ಮಾಡ್ತಾರಾ, ರಿಪ್ಲೈ ಕೊಡ್ತಾರಾ ಅನ್ನೋದರಲ್ಲಿ ನಿಮ್ಮ ಮೈಂಡ್ ಬ್ಯುಸಿ ಆಗಿರ್ಬೋದು. ಆದರೆ ಈಗ ಸಿಚುವೇಶನ್ ಅನ್ನೋದು ಬದಲಾಗಿದೆ. ನೀವು ನಿಧಾನವಾಗಿ ನಿಮ್ಮ ಲೈಫ್ ಕಡೆಗೆ ಫೋಕಸ್ ಮಾಡ್ತಾ ಇದ್ದೀರಾ, ಸೆಲ್ಫ್ ಗ್ರೋತ್ ಕಡೆ ಗಮನ ಕೊಡ್ತಾ ಇದ್ದೀರಾ, ಜನರ ಜೊತೆ ಮಾತಾಡ್ತಾ ಇದ್ದೀರಾ, ಸೋಷಲ್ ಆಗ್ತಾ ಇದ್ದೀರಾ, ಮುಂದೆ ಸಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ಇದೇ ವಿಷಯ ಅವರನ್ನು ಹೆಚ್ಚು ಟ್ರಿಗರ್ ಮಾಡ್ತಾ ಇದೆ. ಯಾಕೆಂದರೆ ಅವರು ನಿಮ್ಮನ್ನು ಯಾವಾಗಲೂ ಅವೈಲಬಲ್ ಆಗಿಯೇ ನೋಡ್ತಾ ಇದ್ರು. ಆದರೆ ಈಗ ನೀವು ನಿಮ್ಮ ಎನರ್ಜಿಯನ್ನು ವಾಪಸ್ ತಗೊಂಡಿದ್ದೀರಾ. ನಿಮ್ಮ ಅಟೆನ್ಷನನ್ನು ಅವರನ್ನು ಬಿಟ್ಟು ನಿಮ್ಮ ಲೈಫ್ ಕಡೆಗೆ ಹೋಗಿದೆ. ಅದರಿಂದ ಅವರಿಗೆ ಫಿಯರ್ ಶುರು ಆಗ್ತಾ ಇದೆ. ಇವರು ನಿಜವಾಗ್ಲೂ ಮೂವ್ ಆನ್ ಆಗ್ತಿದ್ದಾರಾ, ನಾನು ಲೇಟ್ ಆಗಿಬಿಟ್ನಾ, ನಾನು ಇವರನ್ನು ದೂರ ಮಾಡಿಕೊಂಡ ಅನ್ನೋ ಕ್ವಶನ್ಸ್ ಬರ್ತಾ ಇದೆ. ಇಲ್ಲಿ ಎಲ್ಲರ ವಿಷಯದಲ್ಲಿ ಅಲ್ಲ, ತುಂಬ ಜನರ ವಿಷಯದಲ್ಲಿ ಫ್ಯಾಮಿಲಿ ಕೂಡ ಅಡ್ಡ ಬಂದಿರ್ಬೋದು. ಈ ಪರ್ಸನ್ ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ ಅಥವಾ ಫ್ಯಾಮಿಲಿಗೆ ಅದು ಇಷ್ಟ ಇಲ್ಲದೆ ಇರಬಹುದು, ಅಥವಾ ಫ್ಯಾಮಿಲಿ ಪ್ರೆಷರ್ ತುಂಬ ಸ್ಟ್ರಾಂಗ್ ಆಗಿರ್ಬೋದು, ಅಥವಾ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಈ ವ್ಯಕ್ತಿಗೆ ಜಾಸ್ತಿ ಇರ್ಬೋದು. ಹಾಗಾಗಿ ಕೂಡ ರಿಲೇಷನ್ಶಿಪ್ ಬಗ್ಗೆ ಗಮನ ಕೊಡೋದಕ್ಕೆ ಆಗದೆ ಇರಬಹುದು. ಅದರಿಂದ ನಿಮ್ಮನ್ನು ಅವರು ಚೂಸ್ ಮಾಡೋದಕ್ಕೆ ಡಿಲೇ ಆಗ್ತಾ ಇದೆ. ಆದರೆ ಇಲ್ಲಿ ಚೇಂಜ್ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಪರ್ಸನ್ ಮನಸ್ಸಿನ ಒಳಗಡೆ ನಿಧಾನವಾಗಿ ರಿಯಾಲಿಟಿ ಅನ್ನೋದು ಬರ್ತಾ ಇದೆ. ಮೊದಲ ಬಾರಿಗೆ ಅವರ ಹ್ಯಾಪಿನೆಸ್ ಬಗ್ಗೆ ಅವರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ನನ್ನ ಲೈಫ್ನ ಡಿಸಿಷನ್ ನಾನು ತಗೊಳ್ಬೇಕು ಅನ್ನೋ ಥಾಟ್ ಬರ್ತಾ ಇದೆ. ಇದು ತುಂಬ ಸ್ಲೋ ಪ್ರೊಸೆಸ್, ಆದರೆ ಇದು ಶುರುವಾಗಿರುವ ಎನರ್ಜಿ ಕಾಣ್ತಾ ಇದೆ. ರಿಯಾಲಿಟಿ ಹಿಟ್ ಎನರ್ಜಿ. ಈ ಪರ್ಸನ್ ಈಗ ಎಲ್ಲರನ್ನ ಬ್ಲೈಂಡ್ ಟ್ರಸ್ಟ್ ಮಾಡ್ತಾ ಇದ್ದಾರೆ, ಆದರೆ ಅದು ಹೆಚ್ಚು ಕಾಲ ಇರೋದಿಲ್ಲ. ಸೊ ಅವರಿಗೆ ರಿಯಾಲಿಟಿ ಅನ್ನೋದು ಎದುರಿಗೆ ಬಂದೇ ಬರುತ್ತೆ. ಯಾರು ನಿಜವಾಗ್ಲೂ ವೆಲ್ ವಿಷರ್, ಯಾರು ಮ್ಯಾನಿಪ್ಯುಲೇಟರ್, ಯಾರು ಫೇಕ್, ಯಾರು ಜೆನ್ಯೂನ್ ಎಲ್ಲವೂ ನಿಧಾನವಾಗಿ ರಿವೀಲ್ ಆಗುತ್ತೆ. ಇದುವರೆಗೂ ಯಾರ ಮಾತು ಕೇಳಿ ನಿಮ್ಮಿಂದ ದೂರ ಹೋಗಿದ್ದಾರೋ ಅದೇ ಜನರ ರಿಯಲ್ ಫೇಸ್ ಮುಂದೆ ಬರಬಹುದು. ಅವರು ಶಾಕ್ ಆಗ್ಬೋದು, ಯಾಕೆಂದರೆ ಅವರು ಟ್ರಸ್ಟ್ ಮಾಡಿದವರೇ ಅವರನ್ನು ಮಿಸ್ಗೈಡ್ ಮಾಡಿದರೆ ಅದು ಅವ್ರಿಗೆ ಗೊತ್ತಾಗುವ ಸಾಧ್ಯತೆ ಇದೆ. ಆ ಮೂಮೆಂಟ್ ತುಂಬ ಪವರ್ಫುಲ್ ಆಗಿರುತ್ತೆ, ಯಾಕೆಂದರೆ ಅದೇ ಮೂಮೆಂಟ್ನಲ್ಲಿ ಅವರಿಗೆ ನಿಮ್ಮ ವ್ಯಾಲ್ಯೂ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ರೀಯೂನಿಯನ್ ಎನರ್ಜಿ. ಈ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಫೇಸ್ ಟು ಫೇಸ್ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವರ ಮನಸ್ಸಿನಲ್ಲಿರೋದನ್ನು ಓಪನ್ ಆಗಿ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಇದುವರೆಗೂ ಹೈಡ್ ಮಾಡಿದ ಫೀಲಿಂಗ್ಸನ್ನು ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಎಷ್ಟು ಮಿಸ್ ಮಾಡಿದ್ದಾರೆ, ಎಷ್ಟು ಕಣ್ಣೀರು ಹಾಕಿದ್ದಾರೆ, ಎಷ್ಟು ರಿಗ್ರೆಟ್ ಮಾಡಿದ್ದಾರೆ ಅನ್ನೋದೆಲ್ಲ ಶೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಒಂದು ಮುಖ್ಯ ವಿಷಯ ಏನು ಅಂದರೆ, ಅವರು ರಿಟರ್ನ್ ಆಗ್ತಾರೆ ಅಂದರೆ ಅದೇ ಹಳೆಯ ಪರ್ಸನ್ನಾಗಿ ರಿಟರ್ನ್ ಆಗೋದಿಲ್ಲ. ಲೈಫ್ ಅವರನ್ನು ಚೇಂಜ್ ಮಾಡಿರುತ್ತೆ, ಪೇಯ್ನ್ ಅವರನ್ನು ಚೇಂಜ್ ಮಾಡಿರುತ್ತೆ, ಲಾಸ್ ಅವರನ್ನು ಚೇಂಜ್ ಮಾಡಿರುತ್ತೆ, ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ಚೇಂಜ್ ಮಾಡಿರುತ್ತೆ. ಅವರು ನಿಮ್ಮಿಂದ ಲಾಸ್ಟ್ ಚಾನ್ಸ್ ಕೇಳುವ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ನನ್ನ ಪಾಸ್ಟ್ನಿಂದ ನನ್ನನ್ನು ಜಡ್ಜ್ ಮಾಡಬೇಡ, ಈಗ ನಾನು ಚೇಂಜ್ ಆಗಿದ್ದೀನಿ, ಇನ್ನೊಂದು ಸಲ ಅವಕಾಶ ಕೊಡು ಅನ್ನುವ ಎನರ್ಜಿ ತುಂಬ ಡೀಪ್ ಆಗಿದೆ. ಸೊ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ಅವರ ರಿಟರ್ನ್ಗಾಗಿ ಲೈಫ್ನಲ್ಲಿ ಸ್ಟಕ್ಕಾಗಿ ನೀವು ನಿಂತ್ಕೊಳ್ಬೇಡಿ. ಸೆಲ್ಫ್ ಲವ್ ಮೇಲೆ ಫೋಕಸ್ ಮಾಡಿ, ಹೀಲಿಂಗ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಗ್ರೋತನ್ನು ಮುಂದುವರಿಸಿ. ಯಾಕೆಂದರೆ ನೀವು ಶೈನ್ ಮಾಡಿದಷ್ಟು ನಿಮ್ಮ ವ್ಯಾಲ್ಯೂ ಅವರಿಗೆ ಇನ್ನಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ಈ ಎಂಟೈರ್ ಜರ್ನಿಯ ಬಿಗ್ಗೆಸ್ಟ್ ಲೆಸನ್ ಏನಂದರೆ, ನಿಮ್ಮ ವರ್ತನ್ನು ಯಾರಾದರೂ ರೆಕಗ್ನೈಸ್ ಮಾಡೋದಕ್ಕಾಗಿ ನೀವು ಕಾಯಬಾರ್ದು. ಮೊದಲು ನೀವು ನಿಮ್ಮ ವರ್ತನ್ನು ರೆಕಗ್ನೈಸ್ ಮಾಡಬೇಕು.
ಅಟ್ರಾಕ್ಷನ್ ಎನರ್ಜಿ, ಈ ಪರ್ಸನ್ ಅವರ ಒಳಗೆ ನಿಮ್ಮ ಕಡೆ ಫಿಸಿಕಲ್ ಅಟ್ರಾಕ್ಷನ್ ಮಾತ್ರ ಅಲ್ಲ, ಅದಕ್ಕಿಂತಲೂ ತುಂಬ ಡೀಪ್ ಆಗಿರುವ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅನ್ನೋದಿದೆ. ಅವರು ನಿಮ್ಮ ಸ್ಮೈಲ್, ನಿಮ್ಮ ಮಾತಿನ ರೀತಿ, ನಿಮ್ಮ ಪ್ರೆಸೆನ್ಸ್ ಇದೆಲ್ಲವನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯನ್ನು ಮಿಸ್ ಮಾಡೋದು ಅಂದರೆ ಅವರ ಪ್ರೆಸೆನ್ಸನ್ನು ಮಿಸ್ ಮಾಡೋದು. ಆದರೆ ಇಲ್ಲಿ ಕಾಣ್ತಾ ಇರೋದು ಅದಕ್ಕಿಂತ ತುಂಬ ಡೀಪ್ ಆಗಿರುವಂಥದ್ದು. ಈ ಪರ್ಸನ್ ನಿಮ್ಮ ಎನರ್ಜಿಯನ್ನು ಮಿಸ್ ಮಾಡ್ತಾ ಇದ್ದಾರೆ. ನೀವು ಅವರ ಲೈಫ್ನಲ್ಲಿ ಇದ್ದಾಗ ಅವರಿಗೆ ಒಂದು ಕಂಫರ್ಟ್ ಝೋನ್ ಇತ್ತು, ಒಂದು ಎಮೋಷ್ನಲ್ ಸಪೋರ್ಟ್ ಇತ್ತು, ಒಬ್ಬರು ಅವರನ್ನು ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಫೀಲಿಂಗ್ ಇತ್ತು. ಈಗ ಆ ಫೀಲಿಂಗ್ ಇಲ್ಲದೆ ಇರೋದ್ರಿಂದ ಮನಸ್ಸಿನ ಒಳಗಿನಿಂದ ಎಂಟಿ ಆಗಿರುವ ಅನುಭವ ಬರ್ತಾ ಇದೆ. ಅವರು ಅದನ್ನು ಯಾರಿಂದಲೂ ಫಿಲ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಸೆಕೆಂಡ್ ಚಾನ್ಸ್ ಎನರ್ಜಿ, ಈ ಪರ್ಸನ್ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಬಂದಾಗ ಅವರ ಪಾಸ್ಟನ್ನು ಜಸ್ಟಿಫೈ ಮಾಡೋದಕ್ಕಿಂತ ಅವರ ಮಿಸ್ಟೇಕ್ಸನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ನಿಮ್ಮನ್ನು ಹರ್ಟ್ ಮಾಡಿದ ವಿಷಯಗಳನ್ನು ಮಾತಾಡೋದಕ್ಕೆ ಬಯಸ್ಬೋದು. ಅವರು ನಿಮ್ಮಿಂದ ಅಂಡರ್ಸ್ಟ್ಯಾಂಡಿಂಗನ್ನು ಬಯಸ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಜಡ್ಜ್ಮೆಂಟ್ ಇಲ್ಲದೆ ಅವರು ಕೇಳೋದಕ್ಕೆ ಬಯಸ್ತಾ ಇದ್ದಾರೆ ನಿಮ್ಮ ಮಾತುಗಳನ್ನು. ಯಾಕೆಂದರೆ ಅವರ ಮನಸ್ಸಿನ ಒಳಗಡೆ ಒಂದು ಫಿಯರ್ ಇದೆ. ನಾನು ಎಲ್ಲವನ್ನ ಹೇಳಿದ್ರೆ ಇವರು ನನ್ನನ್ನು ರಿಜೆಕ್ಟ್ ಮಾಡಿಬಿಡ್ತಾರಾ, ನನ್ನನ್ನು ಫರ್ಗಿವ್ ಮಾಡಲ್ವಾ ಅನ್ನುವ ಫಿಯರ್. ಅದರಿಂದ ಅವರು ಅಪ್ರೋಚ್ ಮಾಡಬೇಕಾದ್ರೆ ತುಂಬ ಸಾಫ್ಟಾಗಿ ನಿಮ್ಮ ಹತ್ರ ಬರ್ಬೋದು. ಒಂದೇ ಸಾರಿ ಡೀಪ್ ಕಾನ್ವರ್ಜೇಷನ್ ಆರಂಭ ಮಾಡೋ ಬದಲು ಮೊದಲು ಸಿಂಪಲ್ ಕಮ್ಯುನಿಕೇಷನ್ ಶುರುವಾಗ್ಬೋದು. ಆಮೇಲೆ ಫ್ರೆಂಡ್ಶಿಪ್ ರೀತಿಯ ಕಾನ್ವರ್ಜೇಷನ್ ಶುರುವಾಗ್ಬೋದು. ಆಮೇಲೆ ನಿಧಾನವಾಗಿ ಅವರ ಫೀಲಿಂಗ್ಸ್ಗಳನ್ನು ಅವರು ಹೇಳ್ಕೊಳ್ಬೋದು. ಸೊ ಹಿಡನ್ ರಿಗ್ರೆಟ್ ಎನರ್ಜಿ ಇದೆ. ಈ ಪರ್ಸನ್ ಮನಸ್ಸಿನ ಒಳಗಡೆ ರಿಗ್ರೆಟ್ ತುಂಬ ಜಾಸ್ತಿ ಆಗ್ತಾ ಇದೆ. ಆದರೆ ಅದನ್ನು ಹೊರಗಡೆ ಶೋ ಮಾಡ್ತಾ ಇಲ್ಲ. ಅವರಿಗೆ ಕೆಲವು ಮೂಮೆಂಟ್ಸ್ ನೆನಪಾಗ್ತಾ ಇದೆ. ಅಲ್ಲಿ ಅವರು ಬೇರೆ ಡಿಸಿಷನ್ ತಗೊಂಡಿದ್ರೆ ಇವತ್ತು ಈ ಸಿಚುವೇಶನ್ ಬೇರೆ ಇರ್ತಾ ಇತ್ತು. ಕೆಲವು ವರ್ಡ್ಸ್ ಅವರು ಹೇಳಬಾರ್ದಿತ್ತು, ಕೆಲವು ಆ್ಯಕ್ಷನ್ಸ್ ಅವರು ತಗೊಳ್ಬಾರ್ದಿತ್ತು, ಕೆಲವು ಪೀಪಲ್ಸ್ ಮಾತನ್ನ ಅವರು ಕೇಳಬಾರ್ದಿತ್ತು ಅನ್ನುವ ರಿಯಲೈಸೇಷನ್ ನಿಧಾನವಾಗಿ ಬರ್ತಾ ಇದೆ. ರಿಗ್ರೆಟ್ ಅಂದರೆ ಕೇವಲ ಸ್ಯಾಡ್ನೆಸ್ ಮಾತ್ರ ಅಲ್ಲ. ರಿಗ್ರೆಟ್ ಅಂದರೆ ಟೈಮ್ ವಾಪಸ್ ಸಿಕ್ಕಿದ್ರೆ ಚೇಂಜ್ ಮಾಡ್ತೀನಿ ಅನ್ನುವ ಫೀಲಿಂಗ್. ಅದೇ ಫೀಲಿಂಗ್ ಅವರ ಮನಸ್ಸಿನಲ್ಲಿದೆ. ಲೆಟ್ಟಿಂಗ್ ಗೋ ಎನರ್ಜಿ, ಈ ಜರ್ನಿಯಲ್ಲಿ ದೊಡ್ಡ ಲೆಸನ್ ಒಂದು ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಕಡೆ ಬರಬೇಕಾದ್ರೆ ಅವರು ಏನನ್ನಾದರೂ ಬಿಡಲೇಬೇಕು. ಕೆಲವರಿಗೆ ಅದು ಈಗೋ ಆಗಿರ್ಬೋದು, ಕೆಲವರಿಗೆ ಫಿಯರ್, ಕೆಲವರಿಗೆ ಫ್ಯಾಮಿಲಿ ಪ್ರೆಷರ್, ಕೆಲವರಿಗೆ ಟಾಕ್ಸಿಕ್ ಪೀಪಲ್, ಏನೇ ಆಗಿರಲಿ ಅವರು ಓಲ್ಡ್ ವರ್ಷನನ್ನು ರಿಲೀಸ್ ಮಾಡದೆ ನ್ಯೂ ಬಿಗಿನಿಂಗ್ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರನ್ನು ಒಂದು ಟ್ರಾನ್ಸ್ಫರ್ಮೇಷನ್ ಕಡೆಗೆ ಪುಷ್ ಮಾಡ್ತಾ ಇದೆ ಎನರ್ಜಿ. ಮೊದಲು ಪೇಯ್ನ್, ಆಮೇಲೆ ರಿಯಲೈಸೇಷನ್, ಆಮೇಲೆ ಅವೇಕ್ನಿಂಗ್, ಆಮೇಲೆ ಡಿಸಿಷನ್. ಇದು ಅವರ ಜರ್ನಿ. ಸೊ ಡಿವೈನ್ ಟೈಮಿಂಗ್ ಮೆಸೇಜ್, ಇಲ್ಲಿ ಡೀಪ್ ಮೆಸೇಜ್ ಯಾವ ರೀತಿ ಇದೆ ಅಂದರೆ, ನೀವು ಫೋರ್ಸ್ ಮಾಡಿದ್ರೆ ಈ ಸಿಚುವೇಶನ್ ಮೂವ್ ಆಗೋದಿಲ್ಲ. ಅವರು ಫೋರ್ಸ್ ಮಾಡಿದ್ರೂ ಮೂವ್ ಆಗೋದಿಲ್ಲ. ಯಾಕೆಂದರೆ ಕೆಲವು ಕನೆಕ್ಷನ್ಸ್ ಡಿವೈನ್ ಟೈಮಿಂಗಲ್ಲಿ ಮಾತ್ರ ಓಪನ್ ಆಗಿರುತ್ತೆ. ನೀವು ಈಗ ಏನು ಮಾಡಬೇಕು ಅಂದರೆ ಅವರನ್ನು ಚೇಸ್ ಮಾಡೋದು ಅಲ್ಲ, ಅವರ ಥಾಟ್ಸ್ ಡಿಕೋಡ್ ಮಾಡ್ತಾ ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡ್ಕೊಳ್ಳೋದಲ್ಲ, ನಿಮ್ಮ ಲೈಫ್ ಬಿಲ್ಡ್ ಮಾಡೋದು, ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು, ನಿಮ್ಮ ಹ್ಯಾಪಿನೆಸ್ ಕ್ರಿಯೇಟ್ ಮಾಡೋದು, ನಿಮ್ಮ ಹೀಲಿಂಗ್ ಕಂಪ್ಲೀಟ್ ಮಾಡೋದು. ಯಾಕೆಂದರೆ ಒಂದು ಹೆಲ್ತಿ ರಿಯೂನಿಯನ್ ಆಗಬೇಕಾದ್ರೆ ಇಬ್ಬರು ಚೇಂಜ್ ಆಗಿರಲೇಬೇಕು. ಒಬ್ಬರೇ ಚೇಂಜ್ ಆದರೆ ರಿಲೇಷನ್ಶಿಪ್ ಬ್ಯಾಲೆನ್ಸ್ ಆಗೋದಿಲ್ಲ. ಈ ಪರ್ಸನ್ ನಿಮ್ಮನ್ನು ಇನ್ನೂ ಕೂಡ ಫರ್ಗೆಟ್ ಮಾಡಿಲ್ಲ ಅನ್ನೋ ಎನರ್ಜಿ ಇದೆ. ನಿಮ್ಮ ಮೆಮೊರೀಸ್ ಇನ್ನೂ ಅವರ ಜೊತೆ ಇದೆ. ನಿಮ್ಮ ಇಂಪ್ಯಾಕ್ಟ್ ಇನ್ನೂ ಅವರ ಹಾರ್ಟ್ನಲ್ಲಿ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಇನ್ನೂ ಅವರಿಗೆ ಫೀಲ್ ಆಗ್ತಾ ಇದೆ. ಆದರೆ ಲವ್ ಮಾತ್ರ ರಿಲೇಷನ್ಶಿಪ್ಪನ್ನು ಸೇವ್ ಮಾಡೋದಿಲ್ಲ. ಕರೇಜ್ ಕೂಡ ಬೇಕು, ಧೈರ್ಯ ಬೇಕು, ಆ್ಯಕ್ಷನ್ ಕೂಡ ಬೇಕು, ಮೆಚ್ಯೂರಿಟಿ ಕೂಡ ಬೇಕು. ಸೊ ಇವತ್ತಿನ ಎನರ್ಜಿಯ ಪ್ರಕಾರ ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ಮೆಮೊರೀಸ್ನ ನೆನಪಿಸ್ಕೊಳ್ತಾ ಇದ್ದಾರೆ, ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ, ಕಮ್ಯುನಿಕೇಷನ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಸೊ ಕಾಂಟ್ಯಾಕ್ಟ್, ರಿಯೂನಿಯನ್, ಕಮಿಟ್ಮೆಂಟ್, ಪಾಸಿಬಿಲಿಟಿ ಇರುವ ಎನರ್ಜಿ ಇದೆ. ಸೊ ಇವತ್ತಿನ ಈ ರೀಡಿಂಗ್ನಿಂದ ನಿಮಗೆ ಕ್ಲಾರಿಟಿ ಅನ್ನೋದು ಸಿಕ್ಕಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.